ರಾಜಿ, ಎಲ್ಲರೂ ಸಾಂಬಾರ್ ಮಸಾಲ ರೆಸಿಪಿ ಕೇಳತ್ತಾರಪ್ಪಿ, ಮಾಡಿ ತೋರ್ಸಲ್ಲ. ಅಯ್ಯ, ಸಾಂಬಾರ್ ಮಸಾಲ ರೆಸಿಪಿ ಮಾಡಿ ತೋರಿಸ್ಲಿ ನಿಮ್ಗ. ತಡ್ರ ಹಂಗಾರ ಮಾಡಿ ತೋರಿಸ್ತೇನಂತ. ಫಸ್ಟ್ ನಾ ಅದಕ್ಕೆ ಏನ್ ಮಾಡ್ತೇನಂದ್ರ ಒಂದು 1/4 kg ಆಗೋಷ್ಟು ಅರ್ಶಿನ್ ಬೋಟ್ ತಗೊಂಡು ಅದನ್ನ ಹಿಂಗ್ ಚಂದಂಗ್ ಕುಟ್ಕೊಂಡು ರೆಡಿ ಮಾಡಿ ಇಟ್ಕೋತೇನಿ. ಆಮೇಲೆ ಈ ಕಡೆ ಒಲಿ ಮೇಲೆ ಒಂದು ಬಾಳಗಿ ಇಟ್ಟು ಅದಕ್ಕೆ 1 kg ಆಗೋಷ್ಟು ಕೊತ್ತಂಬರಿ ಕಾಳು ತಗೊಂಡು ಅದ್ರೊಳಗ ಒಂದ್ ಸ್ವಲ್ಪ ಕಾಳು ಹಾಕೋ ಅಂತ ಅವ್ನ್ ಚಂದಂಗ ಹುರಿಬೇಕ. ಎಲ್ಲಾ ಕಾಳು ಒಂದ ಸರಿಗೆ ಹಾಕಿದ್ರೆ ಚಂದಂಗ ಹುರಿಯಂಗಿಲ್ಲ ಕಾಳು. ಅದಕ್ಕ ಸ್ವಲ್ಪ ಹಾಕೊಂಡ ಹುರ್ಕೊಂಡು ಅದನ್ನೆಲ್ಲ ಒಂದು ಪರಾತಕ್ಕ ಟ್ರಾನ್ಸ್ಫರ್ ಮಾಡ್ಕೋಬೇಕ. ಆಮೇಲೆ ಅದಕ್ಕೆ ಒಂದು ಅರ್ಧ kg ಇಂದ 3/4 kg ಅಷ್ಟು ಕರಿಬೇವಿನ ಸೊಪ್ಪು ತಗೊಂಡು ಅದನ್ನು ಹಿಂಗ್ ಚಂದಂಗ್ ಹುರ್ಕೊಂಡು ಅದನ್ನು ಪರಾತಕ್ಕ ಟ್ರಾನ್ಸ್ಫರ್ ಮಾಡ್ಕೋಬೇಕ. ಆಮೇಲೆ ಒಂದ್ ಅರ್ಧ kg ಆಗೋಷ್ಟು ಸಾಸಿವೆ ಹಾಕಿ ಆ ಸಾಸಿವೆನು ಚಂದಂಗ ಹುರ್ಕೋಬೇಕ. ಈಗ ಇದಕ್ಕ 700 ಗ್ರಾಮ್ ಆಗೋಷ್ಟು ಜೀರಿಗೆ ಹಾಕಿ ಅದನ್ನು ಚಲೋ ತಂಗ ಹುರ್ಕೋಬೇಕ. ಆಮೇಲೆ 400 ಗ್ರಾಮ್ ಆಗುವಷ್ಟು ಮೆಂತೆ ಕಾಳು ಹಾಕಿ ಆ ಮೆಂತೆ ಕಾಳು ಕಲರ್ ಚೇಂಜ್ ಆಗೋವರೆಗೂ ಹಿಂಗ್ ಚಂದಂಗ ಹುರ್ಕೊಂಡು ಅದ ಪರಾತಕ್ಕ ಟ್ರಾನ್ಸ್ಫರ್ ಮಾಡ್ಕೋಬೇಕ. ಈಗ 1/4 kg ಆಗುವಷ್ಟು ಕಾಳು ಮೆಣಸ್ ಹಾಕಿ ಅದನ್ನು ಚಂದಂಗ ಹುರ್ಕೋಬೇಕ. ಇದಾಗಿಂದ ಒಂದ್ ಅರ್ಧ kg ಆಗುವಷ್ಟು ಕಡ್ಲಿ ಬ್ಯಾಳಿ ಹಾಕಿ ಕಡ್ಲಿ ಬ್ಯಾಳಿ ಕಲರ್ ಒಂದ್ ಸ್ವಲ್ಪ ಚೇಂಜ್ ಆಗುವವರೆಗೂ ಅವನು ಚಲೋ ತಂಗ್ ಹುರ್ಕೊಂಡು ಅದ ಪರಾತಕ್ಕ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂತ. ಈಗ ಒಂದ್ ಅರ್ಧ kg ಆಗುವಷ್ಟು ಉದ್ದಿನ ಬ್ಯಾಳಿ ತಗೊಂಡು ಅವನು ಚಲೋ ತಂಗ ಹುರಿಬೇಕು. ಉದ್ದಿನ ಬ್ಯಾಳಿ ವೈಟ್ ಅದಲ್ಲ, ಅವ್ರ ಕಲರ್ ಒಂದ್ ಸ್ವಲ್ಪ ಚೇಂಜ್ ಆಗುವವರೆಗೂ ಚಂದಂಗ ಹುರ್ಕೋಬೇಕು ನೋಡ್ರಿ. ಹಿಂಗ ಈಗ ಒಂದ್ ಅರ್ಧ kg ಆಗುವಷ್ಟು ಹೆಸರು ಬ್ಯಾಳಿ ಹಾಕಿ ಹೆಸರು ಬ್ಯಾಳಿನೂ ಚಂದಂಗ್ ಹುರ್ಕೊಂಡು ಅವನು ಒಂದ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈಗ ನಾವು ಆಗಲೇನ್ ಕೂಟಿಟ್ಕೊಂಡಿರ್ತೇವಲ್ಲ ಅರ್ಶಿನ್ ಬೋಟು ಅದನ್ನ ಹಿಂಗ್ ಚಂದಂಗ ಸಾಣಿಸ್ಕೋಬೇಕ. ಈಗ ಏನ್ ಸಾಣಿಸ್ಕೊಂಡಿರ್ತೇವಲ್ಲ ಇದನ್ನು ಬಾಳಗಿಗ್ ಹಾಕಿ ಅದನ್ನ ಚಂದಂಗ ಹುರ್ಕೋಬೇಕ. ಲಘುನ ಹುರಿಬೇಕ್ರಿ, ಇಲ್ಲಾಂದ್ರೆ ಅದು ಹೊಕ್ಕೈತಿ. ಆಮೇಲೆ ಅದನ್ನು ಪರಾತಕ್ಕ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈಗೇನ್ ಅರ್ಶಿನ ಪುಡಿ ಸಪರೇಟ್ ಆಗೈತ್ಲ ಆ ಅರ್ಶಿನ ಪುಡಿನೂ ಅದಕ್ಕೆ ಹಾಕಿ ಅದನ್ನು ಒಂದ್ ಸ್ವಲ್ಪ ಹುರ್ಕೊಂಡು ಅದನ್ನು ಪರಾತಕ್ಕ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣಂತ. ಈಗ ಪುಟಾಣಿ ನೋಡ್ರಿ, ಪುಟಾಣಿ ಹುರಿಬಾರ್ದ, ಅವನ್ನ ಡೈರೆಕ್ಟ್ ಆಗಿ ಹಂಗ ಹಾಕ್ಬೇಕು. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರ 1/4 kg ಆಗುವಷ್ಟು ಗಸಗಸೆ ಹಾಕ್ರಿ. ಅದನ್ನ ವಿಡಿಯೋದಾಗ ನಾನು ಮಿಸ್ ಮಾಡೀನಿ. ಅದಕ್ಕ ಈಗ ಇದನ್ನೆಲ್ಲಾದನ್ನು ಹುರಿದಿದ್ದನ್ನ ಒಂದ್ ಡಬ್ಬಿಗ್ ಟ್ರಾನ್ಸ್ಫರ್ ಮಾಡ್ಕೊಂಡು ಅದನ್ನೆಲ್ಲಾದನ್ನು ಚಂದಂಗ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಒಂದ್ರ ಮ್ಯಾಗ ಒಂದೆಲ್ಲ ಹಾಕಿರ್ತೇವೆ, ಅದು ಚಂದಂಗ್ ಮಿಕ್ಸ್ ಆಗಿರಂಗಿಲ್ಲ. ಹಿಂಗೆಲ್ಲಾದನ್ನು ಚಂದಂಗ್ ಮಿಕ್ಸ್ ಮಾಡ್ಕೊಂಡು ನಿಮ್ ಮನೆ ಕಡೆಯವ್ರು ಯಾವ್ರ ಚಲೋ ಗಿರಣಿಗ್ ಹೋಗಿ ಮುಂದ್ ನಿಂತು ಹಿಂಗ್ ಚಂದಂಗ ಪೌಡರ್ ಆಗುವಂಗ ಗಿರಣಿ ಮಾಡಿಸ್ಕೊಂಡ್ರ ಮಸ್ತ್ ಅಂದ ಘಮ ಅಂತಿರೋ ಸಾಂಬಾರ್ ಮಸಾಲ ರೆಡಿ ಆಕೇತಿ. ತಗೋರಿ ಹೆಂಗಾಗೈತೆ ಅಂತ ಹೇಳ್ರಿ. ನೋಡ್ರಿ, ಎಲ್ಲಾರು ಸಾಂಬಾರ್ ಮಸಾಲ ರೆಸಿಪಿ ಬೇಕಂತ ಹೇಳಿ ಬಹಳ ಜನ ಕಮೆಂಟ್ ಹಾಕತಿದ್ರಿ. ಸೊ ಅದಕ್ಕ ಮಾಡಿ ತೋರ್ಸೇವಿ. ನೀವೆಲ್ಲಾರು ಮಾಡ್ಕೊಂಡ್ ತಿನ್ರಿ. ಇನ್ ಕೇಸ್ ನೀವು ಮಾಡಕ್ ಆಗ್ಲಿಲ್ಪ, ಕಷ್ಟ ಅನ್ಸಾತಿತ್ತಂದ್ರ ಇನ್ಸ್ಟಾಗ್ರಾಮ್ ಒಳಗ ಮೆಸೇಜ್ ಹಾಕ್ರಿ, ನಿಮ್ಗೆ ನಾವು ಕೊರಿಯರ್ ಮಾಡ್ತೀವಿ. ಥ್ಯಾಂಕ್ ಯು.